ಸಂಜನಾಗೆ ಸಂತೋಷ್ಗೆ ಸಂಬಂಧ ಫಿಕ್ಸ್ ಆಯ್ತು. ಇನ್ನು ವಿವೇಕ್ಗೂ ಕೂಡ ಜಗದೀಶ್ವರಿ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಇನ್ನೊಂದ್ ಕೆಲ್ಸ ಮುಗೀತು. ಇನ್ನು ಉಳ್ದಿದ್ದು ಈ ಅರವಿಂದ್ ಅಕ್ಕನ ಕೆಳಗೆ ತಳ್ಳಿ ನಾನು ಅಧಿಕಾರನ ತಗೊಳ್ಳೋದಷ್ಟೇ. ಈ ಮನೆಯಲ್ಲಿ ನನ್ನ ಆಧಿಪತ್ಯ ಶುರುವಾಗ್ಬೇಕು ಅಂದ್ರೆ ಮನೀಷಾ ಮಿತ್ರನ್ನ ಮದ್ವೆ ಆಗ್ಬೇಕು. ಮನೀಷಾ ಈ ಮನೆಗ್ ಸೊಸೆ ಆದ್ರೆ ಆಗ ಈ ಮನೆಗೆ ಮಹಾರಾಣಿ ನಾನೇ ಆಗ್ತೀನಿ. ಆಂಟಿ, ಇಲ್ಲೇನ್ ಮಾಡ್ತಿದ್ದೀರಾ? ಇನ್ನೇನಿದೆ ಮನೀಷಾ, ಮ್ಯಾರೇಜಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮ್ಯಾರೇಜಸ್ ಅಂದ್ರೆ ಇನ್ಯಾವ ಮದ್ವೆ ಇದೆ? ಇನ್ಯಾರ್ದು, ನನ್ ಮಗಳ್ಗೆ ಮದ್ವೆ ಆಗೋಗುತ್ತೆ. ಇನ್ನು ಯೋಚನೆ ಎಲ್ಲ ನಿನ್ ಮದ್ವೆ ಬಗ್ಗೆನೆ. ನೀನು ಮಿತ್ರ ಮದ್ವೆ ಮಾಡ್ಕೊಂಡ್ರೆ ನಂಗೂ ಕೂಡ ಸಮಾಧಾನ ಆಗುತ್ತೆ. ನಿಮಗ್ ಗೊತ್ತಲ್ವಾ ಆಂಟಿ, ನಾನ್ ಕೂಡ ಅದಕ್ಕೋಸ್ಕರನೇ ಕಾಯ್ತಿದ್ದೀನಿ ಅಂತ. ಕೋರ್ಟ್ ಕೊಟ್ಟಿರೋ ಟೈಮ್ ಮುಗ್ದು ಭಾಗ್ಯನ ಈ ಮನೆಯಿಂದ ಹೊರಗೆ ಹಾಕ್ಬಿಟ್ರೆ ಆಮೇಲೆ ನಿನ್ನು ಮಿತ್ರನ ಒಂದ್ ಮಾಡೋದಷ್ಟೇ. ಆಗ್ಲೇ ನನ್ ಮನ್ಸು ಕೂಡ ತೃಪ್ತಿ ಆಗುತ್ತೆ. ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ಮಾಮ್, ನೀವಿಲ್ಲೇ ಇದ್ದೀರಾ? ಅಣ್ಣ, ಏನಾಯ್ತು? ಯಾಕಷ್ಟು ಎಕ್ಸೈಟೆಡ್ ಆಗಿದ್ಯಾ? ಇದು ನಾರ್ಮಲ್ ಎಕ್ಸೈಟ್ಮೆಂಟ್ ಅಲ್ಲ ಅಣ್ಣ, ಸೂಪರ್ ಎಕ್ಸೈಟ್ಮೆಂಟ್. ವಿಷಯ ಗೊತ್ತಾದ್ರೆ ನೀವು ಕೂಡ ಹೀಗೆ ಎಕ್ಸೈಟ್ ಆಗ್ತೀರಾ. ಸರಿ, ಇವಾಗ ವಿಷಯ ಹೇಳು. ನಿಜವಾದ ವಿಷಯ ಹೇಳ್ದೆ ಹೇಳಿದ್ದನ್ನೇ ಹೇಳಿ ತಲೆ ತಿಂತಿಯಲ್ಲ. ಅಜ್ಜಿ, ನಿಮ್ಗೆ ಯಾವಾಗ್ಲೂ ಅರ್ಜೆಂಟೆ. ಹೇಳ್ತೀನಿ ರೀ. ಭಾರತ್ ಮ್ಯಾಗಝಿನ್ ಫೋಟೋಶೂಟ್ಗೆ ನಾವೆಲ್ಲ ಹೋಗಿದ್ವಲ್ಲ, ಇವತ್ತು ನಮ್ ಫೋಟೋಸ್, ಅದ್ರ ಆರ್ಟಿಕಲ್ಸ್ ಎಲ್ಲ ಅದ್ರಲ್ಲಿ ಪಬ್ಲಿಷ್ ಆಗಿದೆ. ಅರವಿಂದ, ನಾನು ನೋಡ್ತೀನಿ ಕೊಡಿಲಿ. ಸ್ವಲ್ಪ ವೇಟ್ ಮಾಡಿರಿ. ಮ್ಯಾಗಝಿನ್ ಅಲ್ಲಿ ಬಂದಿರೋ ನಮ್ ಫೋಟೋನ ನೆಮ್ಮದಿಯಾಗಿ ನನಗೆ ನೋಡೋದಕ್ ಬಿಡಿ. ದೊಡ್ಡಪ್ಪ, ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಎಕ್ಸ್ಟ್ರಾ ಕಾಪೀಸ್ ತಂದಿದ್ದೀನಿ. ತಗೊಳ್ಳಿ ತಗೊಳ್ಳಿ. ನಾನಿರ್ಬೇಕಾಗಿದ್ದ ಸ್ಥಾನದಲ್ಲಿ ಭಾಗ್ಯ ಇದ್ದಾಳೆ. ನನಗ್ ಸಿಗ್ಬೇಕಾಗಿರೋ ಗೌರವ ಅವಳಿಗೆ ಸಿಗ್ತಿದೆ. ಯಾರಿಗೂ ಸಿಗ್ದಿದ್ದ ಅದೃಷ್ಟ ಈ ಭಾಗ್ಯಂಗ್ ಎಷ್ಟು ಈಸಿಯಾಗಿ ಸಿಗ್ತಿದೆ. ಎಷ್ಟೋ ವರ್ಷಗಳಿಂದ ಎದುರು ಕಾಣ್ತಿದ್ದಂಥ ಕನ್ಸು ಇವತ್ ನನ್ಸಾಗಿದೆ ರೀ. ಈ ಮ್ಯಾಗಝಿನ್ ಅಲ್ಲಿ ನಮ್ಮ ಆರ್ಟಿಕಲ್ ಬರ್ಬೇಕು ಅಂತ, ಫ್ರಂಟ್ ಪೇಜ್ ಅಲ್ಲಿ ಈ ರೀತಿ ಫೋಟೋ ಬರ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಕನ್ಸೆಲ್ಲ ಇವಾಗ ಈ ಮ್ಯಾಗಝಿನ್ ರೂಪದಲ್ಲಿ ನನ್ಸಾಗಿದೆ ಅಂತ ಅನಿಸ್ತಾ ಇದೆ. ನಿಮ್ ಸಂತೋಷ ನಿಮ್ ಕಣ್ಣಲ್ಲೇ ಕಾಣಿಸ್ತಿದೆ ಮಾಮ್. ಥ್ಯಾಂಕ್ ಯು ಸೋ ಮಚ್ ಮಿತ್ರ. ಇದೆಲ್ಲ ನಿನ್ನಿಂದನೇ ಸಾಧ್ಯ ಆಗಿತ್ತು. ನೀನು ನಮ್ ಕಂಪನಿನ ಒಂದ್ ಸ್ಥಾನಕ್ಕೆ ತಗೊಂಡ್ ಬಂದಿದ್ರಿಂದಲೇ ಆ ಮ್ಯಾಗಝಿನ್ ಅವ್ರ ದೃಷ್ಟಿ ನಿನ್ ಮೇಲೆ, ನಮ್ ಕುಟುಂಬದ ಮೇಲೆ ಬಿತ್ತು. ನನ್ ಕನ್ಸು ಇವಾಗ ನನ್ಸಾಯ್ತು. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಅಣ್ಣ, ಮ್ಯಾಗಝೀನ್ ಅಲ್ಲಿ ನಮ್ ಫೋಟೋ ಬಂದಿರೋದಕ್ಕೆ ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ. ನಮ್ಗೆಲ್ಲ ಇವತ್ತು ಪಾರ್ಟಿ ಪಕ್ಕ ಅಲ್ವಾ? ಕೊಡ್ಸೋಣ ಬಿಡು. ದೇವಯಾನಿ, ಏನಾಯ್ತು? ಫೋಟೋಸ್ ನೋಡಿ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನೀನೇನು ಅಷ್ಟಾಳ್ವಾಗೇನೋ ಯೋಚನೆ ಮಾಡ್ತಿದ್ಯಾ? ಈ ಮ್ಯಾಗಝಿನ್ ಅಲ್ಲಿರೋ ಫೋಟೋಸು ನಿಮ್ಗೆಲ್ಲ ಖುಷಿ ಕೊಡ್ತಿದ್ಯೇನೋ? ನನಗಂತೂ ಖುಷಿ ಇಲ್ಲ. ಏನಾಯ್ತು ದೇವ್ಯಾನಿ? ಯಾಕಂದ್ರೆ ನಮ್ ಕುಟುಂಬಕ್ಕೆ ಸಂಬಂಧ ಇಲ್ದಿರೋ ವ್ಯಕ್ತಿ ಕೂಡ ಈ ಫೋಟೋದಲ್ಲಿದ್ದಾರೆ. ಅದಕ್ಕೆ ನಮ್ಗೆ ಬೇಡ್ದಿರೋ ಮನುಷ್ಯರು ಇಂಥ ಸ್ಪೆಷಲ್ ಮೆಮರೀಸ್ ಅಲ್ಲಿ ಬಂದ್ ಕೂತಿದಾರಲ್ಲ, ಅದಕ್ಕೋಸ್ಕರ. ಚಿಕ್ಕಮ್ಮ, ಇದು ತುಂಬಾ ಚಿಕ್ಕ ವಿಷಯ. ಸುಮ್ನೆ ಎಲ್ರೂ ಸಂತೋಷ ಪಡ್ಬೇಕಾದ ಸಂದರ್ಭನ ಸಮಸ್ಯೆಯಾಗಿ ಬದಲಾಯಿಸ್ಬಿಡಿ. ಚಿಕ್ಕ ವಿಷಯನಾ? ಚಿಕ್ಕ ವಿಷಯ ಹೇಗಾಗುತ್ತೆ ಮಿತ್ರ? ಅರವಿಂದ ಆಂಟಿ ಎಷ್ಟೋ ವರ್ಷದಿಂದ ಕಾಡ್ತಿರೋ ಕನಸಿದು.
ನನ್ನ ಇಡೀ ಕುಟುಂಬ ಈ ಮ್ಯಾಗ್ಝಿನಲ್ಲಿ ಇರ್ಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಇವಾಗ ಕುಟುಂಬದಿಂದ ದೂರ ಆಗೋ ವ್ಯಕ್ತಿ ಕೂಡ ಈ ಫೋಟೋದಲ್ಲಿದ್ರೆ ಇನ್ನು ಈ ಫೋಟೋಗ ಅರ್ಥ ಎಲ್ಲಿದೆ? ಆಂಟಿ ಕನಸು ನಿಜ ಆದ ಹಾಗೆ ಹೇಗಾಗುತ್ತೆ? ಮನೀಷಾ, ಈಗ ಸುಮ್ನಿರ್ತೀಯಾ? ಈ ಮನೆ ಸಂತೋಷದ ಬಗ್ಗೆ, ಸಮಸ್ಯೆ ಬಗ್ಗೆ ನಿನಗ್ ಮಾತಾಡೋ ಅರ್ಹತೆ, ಅಧಿಕಾರ ಎರಡೂ ಇಲ್ಲ. ನೀನ್ ಸ್ವಲ್ಪ ಸುಮ್ನೆ ನಿಂತ್ರೆ ಒಳ್ಳೇದು. ಸರಿ, ಮನೀಷಾ ಮಾತಾಡ್ಬಾರ್ದಲ್ವಾ? ನಾನ್ ಮಾತಾಡ್ತೀನಿ. ಜೀವನ ಪೂರ್ತಿ ನಾವು ಕಾಪಾಡ್ಬೇಕಾಗಿರೋ ಒಂದು ನೆನ್ಪಿನ ಮೇಲೆ ನೀನೊಂದು ಮಚ್ಚೆ ಹಾಗೆ ನಿಂತಿದ್ಯಾ. ನೀನು ಹೇಗೋ ಇನ್ ಮುಂದೆ ನಂದನ್ ಕುಟುಂಬಕ್ಕೆ ಸೊಸೆ ಸ್ಥಾನದಲ್ಲಂತೂ ಇರಲ್ಲ. ಆದ್ರೆ ಜೀವನ ಪೂರ್ತಿ ಇರೋ ಈ ನೆನ್ಪಲ್ ಮಾತ್ರ ನನಗಂತೂ ಚೂರು ಇಷ್ಟ ಇಲ್ಲ. ನಿಜ ಅಂದ್ರೆ ನೀನ್ ಈ ಫೋಟೋದಲ್ಲಿ ಇರೋದಕ್ಕೆ ಅರ್ಹತೆನೇ ಇಲ್ಲ. ನಾನು ನಂದನ್ ಕುಟುಂಬಕ್ಕೆ ಸೊಸೆ ಆಗಿದ್ದಕ್ಕೆ ಆ ಫೋಟೋದಲ್ಲಿ ಕೂಡ ಸೊಸೆ ಸ್ಥಾನದಲ್ಲಿ ನಿಂತಿದ್ದೀನಿ. ಇಲ್ ನೋಡಿ ಚಿಕ್ಕತ್ತೆ, ಒಂದು ವಿಷಯನ ಇರೋದನ್ ಇರೋ ಹಾಗೆ ಒಪ್ಕೊಳ್ಳೋದನ್ನ ಸ್ವಲ್ಪ ಕಲ್ತ್ರೆ ಒಳ್ಳೇದು. ಭವಿಷ್ಯದಲ್ಲಿ ನಾನ್ ಈ ಮನೆಗೆ ಸೊಸೆ ಆಗಿರ್ದೇ ಇರ್ಬೋದು, ಆದ್ರೆ ಈಗಂತೂ ನಾನೇ ಈ ಮನೆ ಸೊಸೆ. ನಾನೇ ಈ ಮನೆ ಸೊಸೆ, ನಾನೇ ಮಿತ್ರ ಅವ್ರಿಗೆ ಹೆಂಡ್ತಿ. ಈ ಮ್ಯಾಗಝಿನ್ ನಲ್ಲಿ ಹಾಕಿರೋ ಫೋಟೋದಲ್ಲಿ ಸೊಸೆ ಸ್ಥಾನದಲ್ಲಿ ಇರೋದಕ್ಕೆ ಎಲ್ಲಾ ಹಕ್ಕು ನನಗಿದೆ. ನಿಮಗ್ ನೋಡಕ್ ಇಷ್ಟ ಇಲ್ದೇ ಇದ್ರೆ ಆ ಮ್ಯಾಗಝಿನ್ ನ ಒಂದ್ ಮೂಲೆಯಲ್ಲಿ ಬಿಸಾಕಿ. ಅದನ್ ಬಿಟ್ಟು ನಾನ್ ಈ ಮನೆಗ್ ಸೊಸೆ ಅಲ್ಲ ಅಂತ, ಸೊಸೆ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತೆಲ್ಲ ಮಾತಾಡ್ಬೇಡಿ. ನೋಡಿದ್ಯಾ ಅಕ್ಕ, ಎಷ್ಟು ಪೊಗ್ರದೆ ಇವ್ರು. ದೇವಿಯಾನೆ ಸುಮ್ನಿರ್ತ್ಯಾ? ಹಾಗಲ್ಲ ಅತ್ತೆ, ನಾನು ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ. ಕೆಲವು ವಿಷಯನ ನೋಡಿದ್ರು ನೋಡಿಲ್ದ ಹಾಗಿರ್ಬೇಕು. ಪ್ರತಿಯೊಂದನ್ನು ಕೇಳ್ತೀನಿ, ಪ್ರತಿಯೊಂದನ್ನು ಹಿಡಿದು ಎಳಿತೀನಿ ಅಂದ್ರೆ ಕುಟುಂಬದಲ್ಲಿ ಯಾವತ್ತೂ ಸಂತೋಷ ಇರಲ್ಲ. ಇಲ್ಲಿ ಇಬ್ರಿಗೂ ಸಮಾಧಾನ ಇರಲ್ಲ. ಇನ್ನು ಈ ವಿಷಯನ ಇಲ್ಲೇ ಬಿಟ್ಬಿಡಿ. ಚಿಕ್ಕಮ್ಮ, ನಾನು ಕೂಡ ಅದನ್ನೇ ಹೇಳ್ತಿರೋದು. ಆಗೋಗಿರೋ ವಿಷಯದ ಬಗ್ಗೆ ಅಷ್ಟೆಲ್ಲ ಮಾತಾಡೋದು ಯಾಕೆ? ಇದು ಸಂತೋಷದ ಸಂದರ್ಭ, ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡ. ದಯವಿಟ್ಟು ಎಲ್ಲದಕ್ಕೂ ರಾಧಾ ಅಂತ ಮಾಡೋದನ್ನ ನಿಲ್ಲಿಸಿ. ಅಂತೂ ಇಂತೂ ಮನೆ ಅಳಿ ಆಗಕ್ಕೆ ಹೊರಟಿದ್ಯಾ ಅಂತಾಯ್ತು. ಲವ್ವರು ಅಂತ ಸ್ವಲ್ಪ ದಿವಸ ಟೈಮ್ ಪಾಸ್ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ. ಅಂಥದ್ದೇನು ಇಲ್ದೇನೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ಟು
ಮದ್ವೆ ಮಾಡ್ಕೊಂಡು ಚೆನ್ನಾಗೇ ಸೆಟ್ಲ್ ಆಗ್ತಾ ಇದೆಯಲ್ಲಪ್ಪ. ಟೈಮ್ ಡಿಮ್ಯಾಂಡ್ ಮಾಡ್ತಿದೆ ಕಣೋ, ಬೇರೆ ದಾರಿ ಇಲ್ಲ. ಇಷ್ಟಕ್ಕೂ ನೀನ್ ಮದ್ವೆಗಳನ್ನ ಈಗ ತೋರಿಸ್ತೀಯಾ ಅಥವಾ ಮದ್ವೆ ಡೈರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತೀಯಾ? ಮದ್ವೆವ್ರಿಗೂ ಯಾಕರೋ ಇವತ್ತೇ ತೋರಿಸ್ತೀನಿ, ಈಗಲೇ ತೋರಿಸ್ತೀನಿ. ನೋಡ್ಬೇಕು ಅನಿಸ್ತಿದೆ ಬಾ ಅಂತೀನಿ. ತೋರಿಸ್ತೀಯಾ ಅಂದ್ರೆ ಫೋಟೋಲೇನೋ ತೋರಿಸ್ಬೋದೇನೋ ಅನ್ಕೊಂಡಿದ್ದೆ, ನೋಡಿದ್ರೆ ಅವ್ರನ್ನೇ ಬರೋದಕ್ಕೆ ಹೇಳ್ತಿದ್ಯಾ. ವೈ ನಾಟ್? ಈ ಸಂತೋಷ್ಗೋಸ್ಕರ ಸಂತೋಷ್ನ ಮದುವೆ ಆಗೋ ಹುಡುಗಿ ಎಷ್ಟೇ ಬ್ಯುಸಿ ಇದ್ರು, ಎಷ್ಟೇ ಕೆಲಸ ಇದ್ರು ಖಂಡಿತವಾಗಿ ಬರಲೇಬೇಕು. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಮದುವೆಗೆ ಮುಂಚೆ ಆದರೂ ಮದುವೆ ಆದ್ಮೇಲಾದರೂ ನನಗಿಷ್ಟ ಆಗೋ ಥರನೇ ಇರಬೇಕು. ನಾನು ಹೇಳಿದ್ದನ್ನೇ ಕೇಳಬೇಕು. ನೋಡ್ತಾ ಇರಿ, ಈಗಲೇ ಕರೆಸ್ತೀನಿ. ಹಲೋ ಸಂತೋಷ್. ಹಲೋ ಆಂಟಿ. ಹೇಳು ಸಂತೋಷ್. ನಾನು ಸಂಜನಾ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ್ಕೊಂಡಿದ್ದೀನಿ, ಕಳಿಸ್ಕೊಡಕ್ಕಾಗತ್ತಾ? ಖಂಡಿತ ಸಂತೋಷ್. ಎಲ್ಲಕ್ಕೆ ಕಳ್ಸ್ಕೊಡ್ಬೇಕು? ವಿಜಯನಗರ ಕಾಫಿ ಶಾಪ್ ಕಳಿಸಿ, ನಾನು ಅಲ್ಲೇ ಇರ್ತೀನಿ. ಸರಿ ಸಂತೋಷ್. ಓಕೆ ಆಂಟಿ, ಬಾಯ್. ಸಂಜನಾ, ಇಲ್ಲಿ ಬಾ. ಏನ್ ಮಾಮ್? ಸಂತೋಷ್ನ ಜೊತೆ ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. ವಿಜಯನಗರ್ ಕೆಫೆಯಲ್ಲಿದ್ದಾನೆ, ಹೋಗ್ಬಾ. ಈಗ ಯಾಕೆ ಮಾಮ್? ಅದೆಲ್ಲ ಬೇಕಾ? ಅದೆಲ್ಲ ಅವಶ್ಯಕತೆನೆ. ಮದ್ವೆಗ್ ಮೊದ್ಲು ಸ್ವಲ್ಪ ಆರಾಮಾಗಿ ಮಾತಾಡ್ಕೊಂಡ್ರೇನೆ ಮದ್ವೆ ಟೈಮ್ಗೆ ಇಬ್ರು ಒಬ್ರಿಗೊಬ್ರು ಕಂಫರ್ಟಬಲ್ ಆಗಿರ್ತೀರಾ. ಅಲ್ದೆ ನಿಮ್ಮಿಬ್ರಿಗೂ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಮೀಟ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಮಾಮ್ ಪ್ಲೀಸ್. ಪ್ಲೀಸು ಇಲ್ಲ, ಗ್ಲೀಸು ಇಲ್ಲ. ಮುಖ ಹಾಗೆ ಸೀದ್ ಹೋಗಿರೋ ಮಸಾಲ್ ದೋಸೆ ತರ ಇಟ್ಕೋಬೇಡ. ಆರಾಮಾಗಿ ವಿಜಯನಗರ್ ಕೆಫೆಗೆ ಹೋಗ್ಬಾ, ಅರ್ಥ ಆಯ್ತಾ? ಸಂಜನಾ ಬಂದ್ಯಾ? ಬಾ ಕೂತ್ಕೋ. ಶೀ ಇಸ್ ಮೈ ಫಿಯಾನ್ಸಿ ಸಂಜನಾ. ಇವ್ರು ನನ್ನ ಫ್ರೆಂಡ್ಸ್. ಸಂತೋಷ್, ಇಫ್ ಯು ಡೋಂಟ್ ಮೈಂಡ್ ನಾನೊಂದು ವಿಷಯ ಕೇಳ್ಬೋದಾ? ವೈ ನಾಟ್? ಕೇಳೋ. ನೀನೇನೋ ಫ್ಯಾಷನ್ಗೆ ಪರ್ಮನೆಂಟ್ ಅಡ್ರೆಸ್ ತರ ಇರ್ತೀಯ, ನಿನ್ ಫಿಯಾನ್ಸಿ ಏನು ಫ್ಯಾಷನ್ನೇ ಗೊತ್ತಿಲ್ದಿರೋರ್ ತರ ಇದಾರಲ್ಲ? ಇವನು ಹೇಳಿ ನಿಜನೇ ಕಣೋ. ಕಾಫಿ ಶಾಪ್ ಕರೆದಿದ್ದಕ್ಕೇನೋ ಸರಿಯೋಯ್ತು, ಯಾವ್ದಾದ್ರು ಪಬ್ ಕರಿಬೇಕಿತ್ತು. ನಿನ್ ಫಿಯಾನ್ಸಿನ ಈ ರೀತಿ ನೋಡಿದ್ರೆ ನಿನ್ ಮರ್ಯಾದೆ ಹೋಗ್ತಿತ್ತು. ಲೋ ಸಂತೋಷ್, ನೀನು ಸೂಪರ್ ಆಗಿರೋ ಮಾಡೆಲ್ ಥರ ಹುಡುಗಿನ ಮದುವೆ ಆಗ್ತೀಯ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದರೆ ನಿನ್ನ ಟೇಸ್ಟು ಇಷ್ಟು ಸಾದಾ ಸೀದಾ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ವಾಟ್ ಈಸ್ ದಿಸ್ ಸಂಜನಾ? ಕಾಮನ್ ಸೆನ್ಸ್ ಇಲ್ವಾ? ನನ್ನ ಜೊತೆ ಬಾ. ನಾನು ನಿನಗೇನು ಹೇಳಿದ್ದೆ, ನೀನೇನು ಮಾಡ್ತಿದ್ಯಾ? ಈಗ ನಾನು ಏನ್ ಮಾಡ್ದೆ ಸಂತೋಷ್? ನಾನು ನಿನ್ನ ಮುಂಚೆನೇ ಹೇಳಿದ್ದೆ, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಸ್ಟೈಲ್ ಆಗಿರ್ಬೇಕು ಅಂತ, ಟ್ರೆಂಡ್ನ ಫಾಲೋ ಮಾಡಬೇಕು ಅಂತ. ನೀನಿನ್ನೂ ಈ ಗೌರವನ್ ಥರ ಇದ್ರೆ ಹೇಗೆ? ನನ್ನ ಫ್ರೆಂಡ್ಸ್ ಯಾವಾಗಲೂ ನನ್ನ ಮುಂದೆ ತಲೆ ತಗ್ಗಿಸ್ಕೊಂಡೇ ಇರ್ತಾರೆ, ಆದರೆ ಇವತ್ತು ನಿನ್ನ ನೋಡಿ ಎಲ್ಲೋ ಬಾಯ್ಗೆ ಬಂದಂಗೆ ಮಾತಾಡ್ತಿದ್ದಾರೆ, ನಿನ್ನ ನೋಡಿ ನಗಾಡ್ತಿದ್ದಾರೆ. ಅವರೆಲ್ಲ ಹಾಗೆ ಮಾತಾಡಿದ್ರೆ ನಾನೇನ್ ಮಾಡ್ಲಿ ಸಂತೋಷ್? ನಾನೇನು ಮಾಡಲ್ಲ, ನೀನೇ ಮಾಡಬೇಕು. ನಮ್ಮ ಮದುವೆ ಆಗೋದ್ರಲ್ಲಿ ನಿನ್ನ ಸೆಟಪ್ ಗೆಟಪ್ ಪೂರ್ತಿ ಚೇಂಜ್ ಆಗಬೇಕು. ನಾನೀಗೆ ಸಾದಾ ಸೀದಾಗಿರ್ತೀನಿ, ಸಿಂಪಲ್ ಆಗಿ ನಡ್ಕೊಳ್ತೀನಿ ಅಂದರೆ ನನ್ನ ಥರ ನಡೆಯಲ್ಲ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ನನಗೆ ಬೇಕಿರೋ ಥರನೇ ಇರಬೇಕು. ನಾನು ಹೇಳಿದ ಮಾತೆ ಕೇಳಬೇಕು. ಅಂಡರ್ಸ್ಟ್ಯಾಂಡ್?
ನಾನು ನಂದನ್ ಕುಟುಂಬಕ್ಕೆ ಸೊಸೆ ಆಗಿದ್ದಕ್ಕೆ ಆ ಫೋಟೋದಲ್ಲಿ ಕೂಡ ಸೊಸೆ ಸ್ಥಾನದಲ್ಲಿ ನಿಂತಿದ್ದೀನಿ. ಈ ಮ್ಯಾಗಝಿನ್ ನಲ್ಲಿ ಹಾಕಿರೋ ಫೋಟೋದಲ್ಲಿ ಸೊಸೆ ಸ್ಥಾನದಲ್ಲಿ ಇರೋದಕ್ಕೆ ಎಲ್ಲ ಹಕ್ಕು ನನಗಿದೆ. ನಾನೀ ಮನೆಗ್ ಸೊಸೆ ಅಲ್ಲ ಅಂತ, ಸೊಸೆ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತೆಲ್ಲ ಮಾತಾಡಬೇಡಿ. ಭಾಗ್ಯ, ನಿನಗ್ ಮಿತ್ರ ಪಕ್ಕ ಜಾಗ ಇಲ್ಲ, ಇನ್ನು ಮುಂದೆ ಕೂಡ ಇರೋದಿಲ್ಲ. ಏನ್ ಮಾಡ್ತಿದ್ಯಾ ಮನೀಷಾ? ನಿನ್ನ ಮಿತ್ರನ ಬೇರೆ ಮಾಡ್ತಿದ್ದೀನಿ. ಹೀಗೆ ಕಾಗ್ದನ ಹರಿದು ಕನ್ಸ್ ಕಾಣ್ತಾ ಅಷ್ಟಕ್ಕೆ ತೃಪ್ತಿ ಪಡ್ಕೋತಿದ್ಯಾ? ನಿನಗ್ ಮಿತ್ರ ಪಕ್ಕದಲ್ಲಿ ನಿಲ್ಲೋಕಾಗ್ಲಿ, ಮಿತ್ರ ಪಕ್ಕದಲ್ಲಿ ಹೆಂಡತಿಯ ಕೂತ್ಕೊಳ್ಳೋಕಾಗ್ಲಿ ಅರ್ಹತೆ ಇಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಮ್ಯಾಗಝಿನ್ ಅಲ್ಲಿ ಮಿತ್ರ ಪಕ್ಕ ಹೆಂಡತಿ ಅಂತ ಕೂತ್ಕೋತೀಯಾ? ಆವತ್ತೇ ನಿನ್ನ ನೋಡಿ ತಡಿಯೋಕಾಗ್ಲಿಲ್ಲ. ನಾನಿರ್ಬೇಕಾಗಿದ್ದ ಸ್ಥಾನದಲ್ಲಿ ನೀನಿದ್ಯಾ ಅಂತ ಒದ್ದಾಡ್ಬಿಟ್ಟೆ. ಅವತ್ತು ಏನು ಮಾಡೋಕಾಗ್ದೆ ಬಾಯಿ ಮುಚ್ಕೊಂಡು ಇರ್ಬೇಕಾದ ಸ್ಥಿತಿ ಬಂತು. ಆದ್ರೆ ಇನ್ಮೇಲೆ ಸುಮ್ನಿರೋಕಾಗಲ್ಲ. ಕೈ ಬಿಡೋ. ನೀನ್ ಮಾಡೋದ್ ಒಳ್ಳೆ ಕೆಲ್ಸ ಆಗಿದ್ದಿದ್ರೆ ಮಾಡು ಅಂತ ಬಿಡ್ತಿದ್ದೆ ಮನೀಷಾ. ಇಂಥ ಕೆಟ್ಟ ಕೆಲ್ಸ ಮಾಡೋದಿಕ್ಕೆ ಬಿಡ್ತೀನಿ ಅಂತ ಹೇಗ್ ಅನ್ಕೊಂಡೆ? ಬಿಡು. ಭಾಗ್ಯ, ಏನ್ ಮಾಡ್ತಿದ್ಯಾ? ನನ್ ಕೈ ಬಿಡು. ಮೊದ್ಲು ಆ ಮ್ಯಾಗಝಿನ್ ನ ಬಿಡು, ಆಗ ನಿನ್ ಕೈ ಬಿಡ್ತೀನಿ. ಬಿಡದಿದ್ರೆ ಏನ್ ಮಾಡ್ತೀಯಾ? ಇನ್ ಯಾವತ್ತು ಜೀವನದಲ್ಲಿ ಈ ಕೈಗಳು ಕೆಲ್ಸ ಮಾಡ್ದಿರೋ ಹಾಗೆ ಮಾಡ್ತೀನಿ. ನನ್ ಕೈ ಬಿಡು ಭಾಗ್ಯ. ಆ ಮ್ಯಾಗಝಿನ್ ನ ಬಿಡದೆ ಇದ್ರೆ ನಿನ್ ಕೈಲಿ ಕಾಗ್ದ ಚೂರಾದ ಹಾಗೆ ನನ್ ಕೈಲಿ ನಿನ್ ಕೈ ಚೂರಾಗೋದು ಖಂಡಿತ. ನಿಜವಾದ ನೋವು ಹೇಗಿರುತ್ತೆ ಅಂತ ನೋಡ್ತೀಯಾ? ಮನೀಷಾ, ನನ್ ವಿಷಯದಲ್ಲಾಗ್ಲಿ ಕುಟುಂಬದ ವಿಷಯದಲ್ಲಾಗ್ಲಿ ನೀನ್ ನಡ್ಕೊಳ್ಳೋ ರೀತಿ ಮೇಲೆ ನಾನ್ ನಡ್ಕೊಳ್ಳೋ ರೀತಿ ಕೂಡ ನಿಂತಿದೆ ಅನ್ನೋದ್ ಮರಿಬೇಡ. ನೀನ್ ಮನ್ಸ್ ಬಂದಾಗ ಆಡಿದ್ರೆ ನಿನ್ ಕೊಬ್ಬನ ಇಳಿಸ್ಬೇಕಾಗತ್ತೆ. ನೀನ್ ಇಲ್ದಿರೋ ಆಟಗಳಾಡಿದ್ರೆ ನಿನ್ ಬಾಲನ ಕಟ್ ಮಾಡ್ಬೇಕಾಗತ್ತೆ. ನಿನ್ ಎದುರುಗಿರೋಳು ಭಾಗ್ಯ. ಅದನ್ ಮರಿಬೇಡ. ಏನ್ ನೋಡ್ಕೊಂಡ್ ಭಾಗ್ಯ ಇಷ್ಟೊಂದು ಹಾರಾಡ್ತಿದ್ಯಾ? ನೋಡು ಭಾಗ್ಯ, ನಿನ್ನಷ್ಟು ಈಸಿಯಾಗಿ ನಾನ್ ಬಿಡಲ್ಲ. ಹೇಗೂ ನೀನಿಲ್ಲಿರೋದು ಸ್ವಲ್ಪ ದಿನ ಮಾತ್ರನೇ. ಅದನ್ನ ಮರ್ತೋಗಿ ಎಗರಾಡ್ತಿದ್ಯಾ. ನಾನಿಲ್ಲಿರೋದ್ ಸ್ವಲ್ಪ ದಿನಗಳೇ ಆದ್ರೂ ಎಲ್ಲಾ ಹಕ್ಕು ಕೂಡ ನನ್ಗಿದೆ. ನನ್ಗಿರೋ ಅಧಿಕಾರಕ್ಕೆ ನಾನಿಲ್ಲಿರೋದು. ಆದ್ರೆ ನೀನು
ನಾನ್ ಹಾಕಿರೋ ದಯೆ ಅನ್ನೋ ಭಿಕ್ಷೆ ಮೇಲ್ ಬದುಕ್ತಿರೋಳು. ವಾಟ್? ನೀನು ನನ್ ಮೇಲೆ ದಯೆ ತೋರಿಸಿ ಬಿಡ್ತಿದ್ಯಾ? ಹೌದು, ನಾನ್ ಮನ್ಸ್ ಮಾಡಿದ್ರೆ ಈಗ್ಲೇ ನಿನ್ನ ಹೊರಗ್ ಕಳ್ಸಿ ಮನೆ ಗೇಟ್ ಇಂದ ಹೊರಗ್ ನಿಲ್ಸ್ಬೋದು. ಆದ್ರೆ ಅತ್ತೆಗೆ ಮಿತ್ರ ಅವ್ರಿಗೆ ನೋವಾಗತ್ತೆ ಅಂತ ಸುಮ್ನಿದೀನಿ. ಅವ್ರಿಗ್ ನೋವಾಗೋ ಹಾಗ್ ಮಾಡೋಕೆ ಇಷ್ಟ ಇಲ್ದೆ ನಿನ್ ಮೇಲೆ ದಯೆ ತೋರ್ಸಿ ಬಿಟ್ಟಿರೋದು. ಇನ್ನೊಂದ್ಸಲ ಹೀಗೇನಾದ್ರೂ ಹುಚ್ಚುಚ್ಚ್ ಕೆಲ್ಸ ಮಾಡೋಕೆ ಪ್ರಯತ್ನ ಪಟ್ರೆ, ಹಾಗ್ ಮಾಡ್ತಿರೋದ್ ನನಗ್ ಕಾಣ್ಸಿದ್ರೆ ನಿನ್ನ ಇಲ್ಲಿಂದ ಓಡ್ಸದಂತೂ ಖಂಡಿತ.